ಸ್ನೇಹಿತರೆ ನೋಡ್ಬೋದು ಇಲ್ಲಿ ನಮ್ ಪುಟಾಣಿ ಗ್ಯಾಂಗ್ ಇದಾರೆ. ಗವಿಮಠದ ಬಗ್ಗೆ, ಗವಿಮಠದ ಜಾತ್ರೆ ಬಗ್ಗೆ ಏನ್ ಹೇಳ್ತಾರ ಕೇಳೋಣ ಬನ್ನಿ. ನಿಮ್ ಹೆಸರಪ್ಪ? ತುಳಜಾರಾಮ್ ಸಿಂಗ್ ಅಣ್ಣ. ತುಳಜಾರಾಮ್ ಸಿಂಗ್ ಎಷ್ಟನೇ ಕ್ಲಾಸ್? 10th ಅಣ್ಣ. ಈ ಗವಿಮಠದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಪ್ಪ? ಗೈಡ್ ಬಗ್ಗೆ ಹೇಳ್ಬೇಕಂದ್ರೆ ಹೇಳೋದೇನ್ ಜಾಸ್ತಿನೇ ಅಣ್ಣ, ಎಷ್ಟ್ ಹೇಳಿದ್ರು ಕಡಿಮೆನೆ. ಅದೇ ಯಾವ ರೀತಿ ಏನು ಕೆಲವೊಂದಿಷ್ಟು ಹೇಳ್ಬೋದಾ ಅಣ್ಣ? ಇಲ್ಲಿ ವಸತಿ ಅಜ್ಜರ್ ನಮ್ಗೆ ಇರೋದಕ್ಕೆ ವಸತಿ ಮಾಡಿಕೊಟ್ಟಿದ್ದಾರೆ. 5,000 ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ವಾರದಲ್ಲಿ 2 ಸರ್ತಿ ಸ್ಪೆಷಲ್ ಊಟ. ಮತ್ತೆ ಹುಡುಗರು ಇಲ್ಲಿ ಹೊರಗಡೆ ಏನು ಕಡಿಮೆ ಆಗ್ಬಾರ್ದು, ಹೊರಗಡೆ ತಿನ್ನೋದು ಕಡಿಮೆ ಆಗ್ಬಾರ್ದು ಅಂತೇಳಿ ಗೋಬಿ ಮಂಚೂರಿ ಮಾಡಿಸ್ತಾರೆ. ಗೋಬಿ ಮಂಚೂರಿ ಎಲ್ಲ ಮಾಡ್ತಾರೆ. ಬೆಣ್ಣೆ ದೋಸೆ ಮಾಡಿಸ್ತಾರೆ. ಬೆಣ್ಣೆ ದೋಸೆ ಮಾಡಿಸ್ತಾರೆ. ಮತ್ತೆ ಪಾನಿಪುರಿ ವಾರ ತಿಂಗಳಿಗೊಮ್ಮೆ ಎಲ್ಲ ಇರ್ತಾರೆ. ಮತ್ತೆ ವಡಾ ಪಾವ್ನು ಮಾಡಿಸ್ತಾರೆ ಅಣ್ಣ. ಸ್ನೇಹಿತರೆ ಇವ್ರು ಹೇಳ್ತಾ ಇದಾರೆ 5 ಸ್ಟಾರ್ ಹೋಟೆಲ್ ಯಾವ್ದು ಕಡಿಮೆ ಇಲ್ಲ, ಆ ರೀತಿಯಾಗಿ ನಮ್ಮ ಗವಿಮಠ ಇದೆ ಅಂತ ಹೇಳ್ತಾ ಇದಾರೆ. ನಿಜ ತಾನೆ? ಹೌದಣ್ಣ. 5 ಸ್ಟಾರ್ ಹೋಟೆಲ್ ಏನು ಕಮ್ಮಿ ಇಲ್ಲ. 5 ಸ್ಟಾರ್ ಅಲ್ಲಿ ಏನ್ ಸಿಗುತ್ತೆ ಅದಕ್ಕೆ ₹1 ಜಾಸ್ತಿನೇ ಸಿಗುತ್ತೆ. ಹೊರಗಡೆ ತಿಂಡಿ ಏನು ತಿನ್ನಲ್ಲ ಅಣ್ಣ, ನಮ್ಗೆ ಅಜ್ಜಾರ್ ಏನು ಕಮ್ಮಿ ಮಾಡಿಲ್ಲ ಅಣ್ಣ. ಅಜ್ಜಾರ್ ಏನು ಕಡಿಮೆ ಮಾಡಿಲ್ಲ. ಹೊರಗಡೆ ನೀವು 5 ಸ್ಟಾರ್ ಹೋಟೆಲ್ ತಿಂದ್ರೆ ದುಡ್ಡು ಹೋಗುತ್ತೆ, ಅಲ್ಲಿನ ಪ್ರೀತಿನೂ ಸಿಗೋದಿಲ್ಲ. ಇಲ್ಲಿ ಸ್ನೇಹಿತರ ಜೊತೆ ಪ್ರೀತಿನೂ ಸಿಗುತ್ತೆ. ನಿಜ ತಾನೆ? ಇವೆಲ್ಲರೂ ನಿಜ ಸ್ನೇಹಿತರು ಒಟ್ಟಿಗೆ ಕೂಡ ಊಟ ಮಾಡ್ತೀರಾ? ಹೌದು. ಒಂದೇ ಐಟಿಗೆ 2,000 ಹುಡುಗರು ಒಂದ್ ಹಾಲ್ನಾಗ, ದೊಡ್ಡ ಹಾಲ್ನಾಗ, ಒಂದ್ ಹಾಲ್ನಲ್ಲಿ 2,000 ಹುಡುಗರು ಒಂದೇ ಸರಕ್ಕೆ. ಸ್ನೇಹಿತರೆ ಒಂದು ಹೋಟೆಲ್ ಅನ್ಸೋದು ಎಷ್ಟು ಕಷ್ಟ ಇದೆ ಅಂತ ಗೊತ್ತು ನಿಮ್ಗೆ. ಇಲ್ಲಿ ಒಂದೇ ಇಟ್ಟಿಗೆ 2,000 ಜನ ಹುಡುಗರು ಊಟ ಮಾಡೋದಂತೆ. ರವಿವಾರ ಬೆಳಿಗ್ಗೆ ಇಡ್ಲಿ ಇರ್ತೈತಣ್ಣ. ಇಡ್ಲಿ ಮಾಡೋದಕ್ಕೆ ಆಧುನಿಕ ತಂತ್ರಜ್ಞಾನ ಬಳಸಿ 4 ಸ್ಟೀಮ್ ಕುಕ್ಕರ್ ನ ಬಳಸಿದಾರ. ಒಂದೇ ಸರ್ತಿ 25,000 ಇಡ್ಲಿ ಹೊರಗಡೆ ಬಂದ್ಬಿಡ್ತಾವ. ಒಂದೇ ಸರ್ತಿಗೆ 25,000 ಇಡ್ಲಿ. ನಿಮಗ್ ಗೊತ್ತಾ ನಮ್ಮ ಕೊಪ್ಪಳ ಬಿಟ್ಟು ಬೇರೆ ಕಡೆ ಈ ಫೆಸಿಲಿಟಿ ಎಲ್ಲೂ ಇಲ್ಲ, ಗೊತ್ತಾ? ಎಲ್ಲೂ ಇಲ್ಲ. ಸಿದ್ಧಗಂಗಾ ಬಿಟ್ರೆ ನೆಕ್ಸ್ಟ್ ಇದೆ. ಹೌದಲ್ಲ? ಮತ್ತೇನು ಇಷ್ಟಪಡ್ತೀವಿ? ಉತ್ತರ ಕರ್ನಾಟಕದ ಸಿದ್ಧಗಂಗಾ ಅಂತ ಗವಿಮಠ. ಉತ್ತರ ಕರ್ನಾಟಕ ಸಿದ್ಧಗಂಗಾ. ಮತ್ತೆ ಗವಿಮಠದ ಬಗ್ಗೆ ನಿಮ್ಗೆ ಏನೇನ್ ಗೊತ್ತು? ಇಷ್ಟ ಆಗುತ್ತಾ? ಇಲ್ಲಿ ಎಜುಕೇಶನ್ ಎಲ್ಲ ಹೇಗಿದೆ? ಎಜುಕೇಶನ್ ಎಲ್ಲ ಚೆನ್ನಾಗಿದೆ. 5ನೇ ತರಗತಿಯಿಂದ ಹಿಡಿದು ಈ ಕೋಚ್ ಎಲ್ಲ ಡಿಗ್ರಿ ಎಲ್ಲಾನು ಓದಿಸ್ತೀವಿ ಅಣ್ಣ. ಎಲ್ಲ ಓದ್ತಾರೆ. ನಮ್ಮ ಹಾಸ್ಟೆಲ್ ಅಲ್ಲಿ 60 ಟೀಚರ್ಸ್ ಇದ್ದಾರೆ. 60 ಟೀಚರ್ಸ್ ಇದ್ದಾರೆ. ಪ್ರೈಮರಿಗೆ ಇಲ್ಲ ಹೈಸ್ಕೂಲಿಗೆ ಇದ್ದಾರೆ. ಇಷ್ಟೇ. ಅಲ್ಲೆಲ್ಲ ಜಾಸ್ತಿ ಇದೆ. ಕಾಲೇಜ್ ಎಲ್ಲ ಜಾಸ್ತಿ ಇದ್ದಾರೆ. ನಿಮ್ಗೆ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ? ಏನಾದ್ರು ಹಾಸ್ಪಿಟಲ್ ಇದೆ, ಹಾಸ್ಟೆಲ್ ಒಳಗಡೆ ಎಲ್ಲ ಇದೆ. ಹಾಸ್ಪಿಟಲ್ ಎಲ್ಲ ಇದೆ, ಎಲ್ಲ ಫೆಸಿಲಿಟಿ ಇದೆ, ಸೌಲಭ್ಯ ಇದೆ, ಎಲ್ಲ ಇದೆ. ನೀವು ಎಷ್ಟು ದಿನ ಸೇವೆ ಮಾಡ್ತೀರಿ ನೀವು ಇಲ್ಲಿ? ನಾವಿಲ್ಲಿ ಅವರ ಸೋರ್ ಯಾವಾಗ ಕರ್ಕೊಂಡ್ ಬರ್ತಾರಣ್ಣ ಅವಾಗ ಈ ಜಾತ್ರೆಯಿಂದ ನಾವು ಇಲ್ಲಿ ಬಂದಿರ್ತೀವಿ. ನೀವು ಸ್ವಇಚ್ಛೆಯಿಂದ ಬಂದಿರಿ. ನೀವು ನಮ್ಗೆ ಬೇಡ ಅಂತಂದ್ರೆ ನೀವು ಹಾಸ್ಟೆಲ್ ಓದ್ಕೋಬಹುದು. ಏನು ಓದ್ತಾ ಇಲ್ಲ, ಸ್ವಇಚ್ಛೆಯಿಂದ ಬಂದ್ ಮಾಡ್ತಾ ಇದ್ದೀರಾ. ಮತ್ತೇನ್ ಇಷ್ಟಪಡ್ತೀರಿ ಗವಿಮಠದ ಬಗ್ಗೆ? ಎಷ್ಟು ಹೇಳಿದ್ರು ಕಮ್ಮಿ. ಎಷ್ಟು ಹೇಳಿದ್ರು ಕಡಿಮೆ. ಲಕ್ಷಾಂತರ ಭಕ್ತಾದಿಗಳಿಗೆ, ಸ್ಟೂಡೆಂಟ್ ಗಳಿಗೆ ಅನ್ನದಾನ. ಈಗ ಮಕ್ಳಿದ್ರೆ ಜಾತ್ರೆ ಅಂತಾರಿ, ಮಕ್ಳು ಇರ್ಲಿಲ್ಲ ಅಂದ್ರೆ ಜಾತ್ರೆ ಇಲ್ಲ ಅಂತಾರಿ. ಮತ್ತೆ ಮೊನ್ನೆ ಅಲ್ಲಿ ಭೇಟಿ ಆಗಿದ್ವಿ, ಅವತ್ತೆಲ್ಲ ಮಾತಾಡಿದ್ವಿ. ಅಜ್ಜರ್ನೆಲ್ಲ ಮೀಟ್ ಆಗಿರ್ತೀರ ನೀವು? ವಾರಕ್ಕೊಮ್ಮೆ ಬರ್ತಾರೆ. ಬಂದು ಮಾತಾಡ್ಸಿ ಹೋಗ್ತಾರೆ. ಏನಾರ ಪ್ರಾಬ್ಲಮ್ ಆದ್ರೆ ಎಲ್ಲ ವಿಚಾರಿಸ್ತಾರೆ. ಎಲ್ಲ ಏನ್ ಪ್ರಾಬ್ಲಮ್ ಆದ್ರೆ ಎಲ್ಲ ವಿಚಾರಿಸ್ತಾರೆ. ಎಲ್ಲ ನಮ್ ಕೂಡ ಬಂದು ಕ್ರಿಕೆಟ್, ಕಬಡ್ಡಿ ಎಲ್ಲ ಆಡಿ ಹೋಗ್ತಾರೆ. ಅಜ್ಜವ್ರು ನಿಮ್ ಜೋಡಿ ಎಲ್ಲ ಬಂದು ಕ್ರೀಡೆ ಎಲ್ಲ ಆಡ್ತಾರ? ಕ್ರೀಡೆನ ಆಡ್ತಾರೆ. ಅಜ್ಜವ್ರು ಲೇಡೀಸ್ಗೋಸ್ಕರ ಕಾಡ್ರಲ್ಲಿ ಹತ್ರ ಇನ್ನೊಂದು ಹಾಸ್ಟೆಲ್ ಕಡಿಸಿದ್ದಾರೆ. ಹೊಸದಾಗಿ ಇನ್ನೊಂದು ಹಾಸ್ಟೆಲ್ ಕಡಿಸ್ತಾರೆ. ಟೋಟಲ್ ಎಷ್ಟು ಜನ ಸ್ಟೂಡೆಂಟ್ ಇದಾರೆ ಇಲ್ಲಿ ಗವಿಮಠದಲ್ಲಿ? 5,000. ಎಷ್ಟನೇ ಕ್ಲಾಸ್ ಇಂದ ಸ್ಟಾರ್ಟ್? 5ರಿಂದ ಈ ಕೋಚಿಂಗ್ ತನ ಇದೆ. ಡಿಗ್ರಿ ಎಲ್ಲ ಮುಗಿಸೋರು ಎಲ್ಲ ಕೋಚಿಂಗ್ ಮಾಡ್ತಾರೆ. ನಿಮ್ಮ ಹೆಸರಣ್ಣ? ಮೌನೇಶ್ ಅಂತ. ಮೌನೇಶ್. ಯಾವರಣ್ಣ ನಿಮ್ದು? ನಮ್ದು ಬಳ್ಳಾರಿ. ಇಲ್ಲೇ ಸೇವೆ ಮಾಡ್ಲಿಕ್ಕೆ ಬಂದಿರೋದಣ್ಣ? ಇಲ್ಲ, ನಾವು ಇಲ್ಲಿ ಲೈಬ್ರರಿಯಲ್ಲಿ ಇದು ಸೆಲ್ಫ್ ಸ್ಟಡಿ ಮಾಡಕ್ ಬಂದಿದ್ರಿ. ಇಲ್ಲಿ ಮಠದ ಕಡೆಯಿಂದ ಲೈಬ್ರರಿ ಮಾಡಿದ್ದಾರೆ ನಮಗೆ. ಕಾಂಪಿಟೇಟಿವ್ ಎಕ್ಸಾಮ್ ಹೋದರಿಗೆ ಆ ವಸತಿ ನಿಲಯದ ನಾವು ಅದೀವಿ ಇಲ್ಲಿ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸೆಲ್ಫ್ ಸ್ಟಡಿ ಮಾಡ್ಬೋದಾ ಇಲ್ಲಿ? ಅವ್ರಿಗೆ ಇದು ಅನುಮತಿ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ. ನಿಮ್ಗೆ ಊಟ ವಸತಿ ಎಲ್ಲ ಫ್ರೀ ಇರುತ್ತೆ? ಊಟ ವ್ಯವಸ್ಥೆ, ಹಾಸ್ಟೆಲ್, ಲೈಬ್ರರಿ ಎಲ್ಲ ಫ್ರೀ ಇದೆ. ಮತ್ತೆ ಲೈಬ್ರರಿಯಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಗಾನು ಫ್ರೀ ಇದೆ. ಎಲ್ಲ ಯೂಸ್ ಯುಟಿಲೈಸ್ ಮಾಡ್ಕೋಬಹುದು. ಇಲ್ಲಿ ಯಾರಾದ್ರೂ ಹೊಸಬ್ರು ಬರ್ಬೋದು, ನಮ್ಮಂತರ ಬಂದು ಓದ್ಬೋದಾ? ಬಂದು ಎಲ್ಲರಿಗೆ ಅಲೋ ಇದೆ, ಎಲ್ಲರಿಗೆ ಅವಕಾಶ ಮಾಡಿ ಕೊಡ್ತಾರೆ. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತೀನಿ ಅಂತಂದ್ರೆ ಇಲ್ಲೇ ಓದ್ಬೋದು. ಡಿಗ್ರಿ ಮಾಡ್ಕೊಂಡು ಎಲ್ಲದಕ್ಕೆ ಅವಕಾಶ ಐತಿ. ನೀವು ಕಾಂಪಿಟೇಟಿವ್ ಓದ್ತಾ ಇದ್ರಿ ಇವಾಗ? ಸರಿ, ಮಾತಾಡೋಣ. ಅಣ್ಣ, ಜಾತ್ರೆ ಅಂದ್ರೆ ಕೆಲವು ಕಡೆ ನಾವು ಬೇರೆ ಕಡೆ ನೋಡಿದೀವಿ. ಬಟ್ ಜಾತ್ರೆ ಅಂದ್ರೆ 2 ದಿನ 3 ದಿನ ಹಬ್ಬ ಅಂದ್ರೆ ಒಂದು 2 ದಿನ ಇದ್ರೆ ಇರ್ಬೋದು. ಬಟ್ ಇಲ್ಲಿ ಸರಿಸುಮಾರು ಏನಿಲ್ಲ ಅಂದ್ರೆ ಒಂದು ತಿಂಗಳಿಂಚ ಎಲ್ಲ ವ್ಯವಸ್ಥೆ ಮಾಡಕತ್ತಾರಣ್ಣ. ಇದು ಬೇರೆ ಬೇರೆ ಊರಲ್ಲಿಂದ ನೋಡಿ. ಈಗ ಬೇರೆ ಕಡೆ ಅಂದ್ರೆ ಜಾತ್ರೆ ದಿನ, ಕೆಲವು ಕಡೆ ಜಾತ್ರೆ ದಿನ ಒಂದು ಊಟ ಇಟ್ಟು ಇಲ್ಲ ಒಂದ್ 2-3 ದಿನ ಇಡ್ಬೋದು. ಬಟ್ ಇಲ್ಲಿ ಒಂದ್ 20-25 ದಿನ ಮೇಲೆ ಅಣ್ಣ. ಡೈಲಿ ಏನಿಲ್ಲ ಅಂದ್ರೆ ಊಟ
ಒಂದು 140 ಕ್ವಿಂಟಲ್ 150 ಕ್ವಿಂಟಲ್ ವರೆಗೆ ಡೈಲಿ ಮತ್ತೆ ಕೆಜಿ ಅಲ್ಲ 150 ಕ್ವಿಂಟಲ್ ಅಷ್ಟು ಡೈಲಿ ಅನ್ನ ಸೇವೆ ಇದಿರುತ್ತೆ. ಮತ್ತೆ ಬೇರೆ ಬೇರೆ ಕಡೆ ನಿಂತಾಗ ಈಗ ನೋಡು ಫ್ರೀ ಎಲ್ಲ ಇದು ಸೇವೆ ಬಹಳ ಜನ ಕಳ್ಸಕತ್ತಾರ. 22 ಕ್ವಿಂಟಲ್ ಜಿಲೇಬಿ ಇದೆ. ಜಿಲೇಬಿ 22 ಕ್ವಿಂಟಲ್ ಹೋದ ವರ್ಷ ಇದು ಶೇಂಗಾ ಹೋಳಿಗೆ ಕೊಟ್ಟಿದ್ರು, ಅದ್ರ ಬದಲು ಈ ವರ್ಷ 22 ಕ್ವಿಂಟಲ್ ಇದು ಜಿಲೇಬಿ ಕಳಿಸಿದಾರ. ಮತ್ತೆ ಈಗ ಬೆಳಿಗ್ಗೆ ನಾವು ಕೌಂಟ್ ಮಾಡಿದ್ವಣ್ಣ, ರೊಟ್ಟಿ ಒಂದ್ 10 ಲಕ್ಷ ಸಮೀಪ ಇದಾವಣ. ಈಗ 10 ಲಕ್ಷ ರೊಟ್ಟಿ 10 ಲಕ್ಷ ರೊಟ್ಟಿ ಇದಾವಣ. ಈಗ ಮತ್ತೆ ಒಂದು 20,000 ಎಷ್ಟೋ ಇದಾವಣ. ಕರ್ಜಿಕಾಯಿ ಬಂದಿದೆ 22,000 ಕರ್ಜಿಕಾಯಿ ಬಂದ್ 22,000 ಖರ್ಚಿಕಾಯಿ. ಅಣ್ಣ ಇವೆಲ್ಲ ಎಷ್ಟು ದಿನದಲ್ಲಿ ಖಾಲಿ ಆಗುತ್ತೆ ಅಣ್ಣ? ಈಗ ಮತ್ತೆ ಅಣ್ಣ ಇವ ಒಂದ್ 4-5 ದಿನದಲ್ಲಿ ಅಲ್ಲಿ ಅಣ್ಣ ಕಲ್ಲಂಗಡಿ ಹಣ್ಣು ಬಂದಿದೆ ಅಣ್ಣ? ಇಲ್ಲ ಅಣ್ಣ, ಕಲ್ಲಂಗಡಿ ಕುಂಬಳಕಾಯಿ ಅಣ್ಣ. ಈಗ 2 ಟ್ರಾಕ್ಟರ್ ಫ್ರೀ ಆಗಿ ಕೊಟ್ಟಿದ್ದಣ್ಣ ಸೇವೆಗೆ ಅಂತೇಳಿ ದಾನ ಮಾಡಿದಾರೆ. ಎಲ್ಲ ಬರೋದು ಸೇವೆಗಂತಾನೆ ಬರೋದಣ್ಣ. ಸೇವೆಗಂತ ಬರೋದಣ್ಣ. ಮತ್ತೆ ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರ ಅವ್ರೆಲ್ಲ ಇದು ತಗೊಂಡಿಲ್ಲ, ಸ್ಯಾಲರಿ ತಗೊಂಡಿಲ್ಲ, ಸೇವೆಗಂತಾನೆ ಮಾಡೋದು. ಇದೇನ್ ಟ್ರಾಕ್ಟರ್ ಗಂಟ್ಲೆ ಎಲ್ಲ ಲೋಡ್ ಗಂಟ್ಲೆ ಬರುತ್ತಲ್ಲ, ಎಲ್ರು ಭಕ್ತಾದಿಗಳು ಕೊಟ್ಟಿರೋದೆ. ಅಣ್ಣ ಯಾರು ದುಡ್ಡು ಇದರಿಂದ ಕೊಟ್ಟಿಲ್ಲ, ಎಲ್ಲ ಫ್ರೀ ಭಕ್ತಾದಿಗಳು ದಾನ ಮಾಡಿದಾರ ಅಣ್ಣ. ಅದೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀನಿ, ಯಾವ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದೇವೆ ನಾವು. ಇಲ್ಲ ಅಣ್ಣ, ನೆಕ್ಸ್ಟ್ ಇನ್ನೊಂದು ಕ್ವಶನ್, ನೀವು ಓದ್ತಿದ್ರ ಅಂತ ಕೇಳ್ತಾ ಇದೀನಿ. ಗವಿ ಮಠಕ್ಕೆ ಬಂದು ಯಾರಾದ್ರೂ ಬಂದು ಓದ್ಬೇಕಂತಂದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಣ್ಣ? ಇಲ್ಲಿ ಈಗ ಬೇರೆ ಕಡೆ ಹೋದ್ರೆ ಸೆಲ್ಫ್ ಸ್ಟಡಿ ಮಾಡಕ ಮಸ್ತ್ ಇದೆ ಅಣ್ಣ. ಇಲ್ಲಿ ಕಡೆ ಬೇರೆ ಕಡೆ ಹೋದ್ರೆ ತಿಂಗಳಿಗೆ 4-5 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಇಲ್ಲಿ ಅಜ್ಜರು ಅವ್ರ ವಸತಿ ನಿಲಯದಾಗ ಫ್ರೀ ಲೈಬ್ರರಿ ಅವೆಲ್ಲ ಮಾಡಿದ್ರಿಂದ ನಮಗೆ ತಿಂಗಳಿಗೆ ಒಂದ್ 5-6 ಸಾವಿರ ರೂಪಾಯಿ ಸೇವ್ ಆಗ್ತೈತೆ. ವರ್ಷ ಕೌಂಟ್ ಮಾಡಿದ್ರಿಗಿನ ಒಂದ್ 30-30,000 ರೂಪಾಯಿ ಇದಾಗ್ತೈತೆ. ಈ ತರ ಎಲ್ಲಾ ಹೋದ ವರ್ಷ ಅಣ್ಣ ಇದೇ ತರ ಕಾಂಪಿಟೇಟಿವ್ ಎಲ್ಲ ಇದೇ ತರ ಓದಿ ಇಲ್ಲೇ 42 ಜನ ಗೌರ್ಮೆಂಟ್ ಜಾಬ್ ಆಗಿದಾವ. 42 ಜನ ಗೌರ್ಮೆಂಟ್ ಜಾಬ್ ಅಣ್ಣ. ಮೊನ್ನೆ ಅವ್ರಿಗೆಲ್ಲ ಇದು ಸನ್ಮಾನ್ಯ ಕಾರ್ಯಕ್ರಮ ಇತ್ತಣ್ಣ. ಅವ್ರಿಗೆ 42 ಜನ ಒಮ್ಮೆ ತಗೊಂಡಿದ್ದಾರಣ್ಣ ಅವರು. ಸ್ನೇಹಿತರೆ, ಅಣ್ಣವ್ರು ಹೇಳ್ತಾ ಇದಾರೆ, ನೀವು ಗದಗು, ಧಾರವಾಡ, ಹುಬ್ಳಿ ಈ ಕಡೆ ಎಲ್ಲ ಹೋಗೋದ್ ಬಿಟ್ಟು ಅಲ್ಲೇ ರೊಕ್ಕ ಕೊಟ್ಟು ಕೋಚಿಂಗ್ ಹೋಗ್ತಾ ಇದ್ದೀರಾ. ಇಲ್ಲಿ ಫ್ರೀ ಸೆಲ್ಫ್ ಸ್ಟಡಿ ಇದೆ, ಅದ್ದವ್ರದ್ದು ಊಟ ವಸತಿ ಫ್ರೀ ಇದೆ, ಅವ್ರದೇ ಒಂದು ಲೈಬ್ರರಿ ಇದೆ, ಇಲ್ಲಿ ಬಂದು ಓದ್ಬೋದು ಅಂತ ಅಣ್ಣವ್ರು ಹೇಳ್ತಾ ಇದ್ದಾರೆ.